ಇವತ್ತು ಮತ್ತೆ ವಾಪಸ್ ಅದು ಜಾರಿ ಆಗಬೇಕು. ಕೂಲಿಯನ್ನ ಇನ್ನೂ ಹೆಚ್ಚಿನ ಮಾನವಕ್ಕೆ ಕೂಲಿಯನ್ನ ಕೊಡಬೇಕು, ನಮಗೆ ಹೆಚ್ಚಿನ ಮಾನವ ದಿನಗಳನ್ನು ಕೊಡಬೇಕು. ಕೇಂದ್ರ ಸರ್ಕಾರ ಕೂಲಿ ಕಾರ್ಮಿಕರಿಗೆ ಒಂದು ದೊಡ್ಡ ಅನ್ಯಾಯ ಮಾಡಿದೆ. ಬಡವರ ಪರವಾಗಿ ಈ ಸರ್ಕಾರ ಇಲ್ಲ. ಗಾಂಧೀಜಿಯವರ ಮೇಲೆ ಎಷ್ಟು ದ್ವೇಷ ಇದೆಯೋ ಅಷ್ಟೇ ದ್ವೇಷ ಬಡ ಜನರ ಮೇಲೂ ಕೂಡ ಇದೆ ಅನ್ನೋದನ್ನ ಇದ್ರ ಮೂಲಕ ಇವತ್ತು ಅವರು ಸಾಬೀತು ಮಾಡಿದ್ದಾರೆ. ಭಾರತ ಸರ್ಕಾರ ಏನು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಇವತ್ತು ಹೆಸರು ಬದಲಾವಣೆ ಮಾಡುವ ಮೂಲಕ ಅದು ಸಂಪೂರ್ಣವಾಗಿ ಅದರ ಸ್ವರೂಪವನ್ನು ಇವತ್ತು ಬದಲಾವಣೆ ಮಾಡಿದೆ. ಇದರ ವಿರುದ್ಧವಾಗಿ ಇಡೀ ದೇಶವ್ಯಾಪಿ ಇವತ್ತು ಹೋರಾಟ ನಡೀತೇವೆ. ಹಾಗೆಯೇ ಇವತ್ತು ಹಾವೇರಿಯಲ್ಲಿಯೂ ಕೂಡ ಒಂದು ಸಂಯುಕ್ತ ಹೋರಾಟ ಸಮಿತಿಯ ವತಿಯಿಂದ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಖಾತ್ರಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಮಹಿಳೆಯರು ಮತ್ತು ಜಂಡು ಕುಡ್ಕೊಂಡು ಇದನ್ನು ಒಂದು ದೊಡ್ಡ ಹೋರಾಟವನ್ನು ಇಲ್ಲಿ ಸಂಘಟಿಸಿದ್ದೇವೆ. ನಮ್ಮ ಮುಖ್ಯವಾಗಿರ್ತಕ್ಕಂಥ ಇವತ್ತು ಬೇಡಿಕೆ ಇರ್ತಕ್ಕಂಥದ್ದು ಹಿಂದಿನ ಕಾಯ್ದೆ ಇವತ್ತು ಮತ್ತೆ ವಾಪಸ್ ಅದು ಜಾರಿ ಆಗಬೇಕು. ವಿ ರಾಮ್ಜಿ ಅಂತಕ್ಕಂಥದ್ದನ್ನು ಇದನ್ನು ಏನು ಇವತ್ತು ಕೇಂದ್ರ ಸರ್ಕಾರ ಜಾರಿ ಮಾಡಿ ಇವತ್ತು ರಾಷ್ಟ್ರಪತಿ ಅಂಕಿತ ಹಾಕಿದ್ದಾರೆ, ಇದ ತಕ್ಷಣ ವಾಪಸ್ ತಗೋಬೇಕು. ಯಾಕೆ ಅಂತ ಹೇಳಿದ್ರೆ ಈ ಒಂದು ಕಾಯ್ದೆಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಲಿಕ್ಕೆ ಇವತ್ತು ಮೋದಿ ಸರ್ಕಾರ ಹೊರಟಿದೆ ಅಂತಕ್ಕಂಥ ಭಾಳ ಸ್ಪಷ್ಟ ಆಗ್ತಾ ಇದೆ. ಇವತ್ತು 100 ದಿವಸ ಕೆಲಸ ಸಿಗಬೇಕಾದ್ರೆ 120 ದಿವಸ ಕೊಡ್ತೇವೆ ಒಂದು ಮಾತ್ರ ಅದು ಹೈಲೈಟ್ ಮಾಡಿ ಅದು ಕೊಡಬಹುದು ಅಂತ ಒಂದು ಪ್ರಶ್ನೆ ಮಾರ್ಗದಲ್ಲಿ ಇಟ್ಟಿದ್ದಾರೆ. ಈಗ ನಾವು ಹೋರಾಟ ಮಾಡಕತ್ತೇವೆ ಅಂದ್ರೆ ಇಷ್ಟು ದಿನ ಅಂತರಿಗೆ ಇದು ನೆರೆಗದ್ದಕ್ಕೆ ಯಾರಿಗಿನೂ ಅಷ್ಟು ಇದಿತ್ತು. ಯಾಕಂದ್ರೆ ನಮ್ಮದು ಕೆಲಸ ಇದು, ನಾವು ರೈತರು ಬಡವರು, ಇದರಿಂದ ನಾವು ಎಜುಕೇಷನ್ನಿಂದ ಹಿಡಿದು ನಾವು ಕುಟುಂಬನ ಹೆಂಗೆ ಜೀವನ ಇದು ಮಾಡಿಲ್ಲ ಅನ್ನೋದು ನಮ್ಗೆ ಗೊತ್ತಿರೋದು. ಈಗ ನಮ್ಗೆ ಇದು ನೆರೆಗ ಕೆಲಸ ಇರಲಿಲ್ಲ ಅಂದ್ರೆ ಈಗ ನಾವು ವಲಸೆ ಹೋಗೋ ಸಂಬಂಧ ಇದನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಂತ ಈಗ ಉಟ್ಕೊಂಡಾರ್ರಿ ಅವರು. ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದವರು ತಮ್ಮ ಬ್ಯಾಳೆ ಬೇಯಿಸ್ಕೊಳಕ ನಮಗೆ ಇದನ್ನ ನೆರೆಗ ಐತಲ್ರಿ ಇದನ್ನ ಹೋಗಿ ಅಳಿಬೇಕಂತೇಳಿ ಇದನ್ನ ನಮ್ಗೆ ಇದನ್ನ ಕೆಲಸನ ಬಂದ್ ಮಾಡ್ಬೇಕಂತೇಳಿ ರೊಕ್ಕದ್ದು ಇಷ್ಟು ರಾಜ್ಯ ಸರ್ಕಾರ ಕೊಡ್ಬೇಕು, ಇಷ್ಟು ಕೇಂದ್ರ ಸರ್ಕಾರ ಕೊಡ್ಬೇಕು ಅಂತೇಳಿ ಇದು ಅವ್ರು ರಾಜಕೀಯದೊಳಗೆ ಇಷ್ಟು ನಮಗೆ ಇಷ್ಟು ಅನ್ಯಾಯ ಮಾಡಕತ್ತಾರ. ಈಗ ನಾವು ಕೂಲಿ ಮಾಡೋರಿಗೆ ಮಾಡಕತ್ತಾರ್ರಿ ಅನ್ಯಾಯನ ಮಾಡಕ್ ನಾವು ಅವ್ರನ್ನ ಕೇಳಿದೇನ್ರಿ? ಕೇಳಿಲ್ಲ. ಇಲ್ಲ, ನಮ್ಮ ಹಕ್ಕು ನಮಗೆ ಕೊಡ್ರಿ. MGNRG ನರೇಗಾವನ್ನ ಕಾಯ್ದೆಯನ್ನ ಬದಲಾವಣೆ ಮಾಡಿ ಒಂದು ನಮಗೆ ಯೋಜನೆ ಅಂತ ಮಾಡಿದರೆ ನಮಗೆ ಆ ಯೋಜನೆ ಅವಶ್ಯಕತೆ ಇಲ್ಲ. ನಮಗೆ ಫಸ್ಟಿಗೆ ಹೆಂಗಿತ್ತು ನರೇಗಾ ಅನ್ನೋದು MGNRG ಉದ್ಯೋಗ ಖಾತ್ರಿ ನರೇಗಾ ಅನ್ನೋದು ಯಾವ ಥರ ಇತ್ತು ಅದೇ ಥರನೇ ನಮಗೆ ನರೇಗಾ ಕೆಲಸ ಬೇಕು. 125 ಕೊಟ್ಟಿದ್ದೀವಿ ಅಂತ ಹೇಳಿದರೆ ಆದರೆ ಕೊಡ್ತೀವಿ ಅಂತ ಅಂತೆಯನ್ನು ಇಟ್ಟಿದ್ದಾರೆ, ನಮಗೆ ಇನ್ನೂ ಕೊಟ್ಟಿಲ್ಲ. ನಮಗೆ ಹೆಚ್ಚಿನ ಮಾನವಿಗೆ ಅಂದರೆ ನಮಗೆ 200 ದಿನ ಆಳಬೇಕು, 500 ರೂಪಾಯಿ ಕೂಲಿ ಬೇಕು, ನಮಗೆ ಆದಂಥ ನಮ್ಮ ಹಕ್ಕುಗಳನ್ನು ನಮಗೆ ಕೊಡಬೇಕು. ಅವು ಯಾವಾಗೋ ಬಂದು ಯಾವುದೋ ಒಂದು ಹೆಸರನ್ನು ಇಟ್ಟು ಈಗ ಮತ್ತೆ 3 ದಿನದಲ್ಲಿ ಈ ಹೆಸರನ್ನು ನೇಮಕ ಮಾಡಿ ನಮ್ಮ MGNRG ನರೇಗಾ ಅನ್ನೋದನ್ನು ಅಳಿಲಿಕ್ಕೆ ಬಂದಂಥವ್ರಿಗೆ ನಾವು ಇದ್ರ ಪ್ರಕಾರ ಹೋರಾಟ ಮಾಡ್ತೀವಿ. ಕೂಲಿ ಕಾರ್ಮಿಕರ ಯಾವ ರೀತಿ ಸಮಸ್ಯೆ ಆಗುತ್ತೆ? ಈಗ ನಮಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಎರಡರಿಂದ ಕೂಡ ನಮಗೆ ಇದು 40% ಕೇಂದ್ರ ಸರ್ಕಾರ ಕೊಡಬೇಕು, ರಾಜ್ಯ ಸರ್ಕಾರ 60% ಕೊಡಬೇಕು ಅಂತ ಹೇಳ್ತಾರೆ. ಆದ್ರೆ ಇದ್ರೊಳಗೆ ನಮಗೆ ಎರಡೂ ಕಡೆಯಿಂದ ಹೊಟ್ಟು ಬೀಳ್ತತೆ ಅನ್ನಿಸ್ತತಿ. ನಮಗೆ ಫಸ್ಟಿಗೆ ಹೆಂಗಿತ್ತು ಅದೇ ಥರನೇ ಕೊಡಬೇಕು, ಅದೇ ಥರನೇ ನಮಗೆ ಕೂಲಿಯನ್ನ ಇನ್ನೂ ಹೆಚ್ಚಿನ ಮಾನವಕ್ಕೆ ಕೂಲಿಯನ್ನ ಕೊಡಬೇಕು, ನಮಗೆ ಹೆಚ್ಚಿನ ಮಾನವ ದಿನಗಳನ್ನು ಕೊಡಬೇಕು. ಮನ್ರೇಗಾ ಕಾನೂನಿನ ಒಂದು ಹೋರಾಟದಲ್ಲಿ ನಾವೆಲ್ಲ ಕೂಲಿ ಕಾರ್ಮಿಕರು ಇಲ್ಲಿ ಜಿಲ್ಲಾಧಿಕಾರಿಗಳ ಎದುರಿಗೆ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸೊ ಕೇಂದ್ರ ಸರ್ಕಾರ ಕೂಲಿ ಕಾರ್ಮಿಕರಿಗೆ ಒಂದು ದೊಡ್ಡ ಅನ್ಯಾಯ ಮಾಡಿದೆ. ಬಡವರ ಪರವಾಗಿ ಈ ಸರ್ಕಾರ ಇಲ್ಲ. ಕೇಂದ್ರ ಸರ್ಕಾರ ನಿಜವಾಗ್ಲೂ ಕೂಲಿ ಕಾರ್ಮಿಕರ ಪರ ಇದ್ದಿದ್ರೆ ನಮ್ಮ ಮಾನವ ದಿನ ಹೆಚ್ಚಿಗೆ ಮಾಡಿ ಉದ್ಯೋಗದ ಕೂಲಿ ಹೆಚ್ಚಿಗೆ ಮಾಡಬೇಕಿತ್ತು. ಅವರು ಮೂಗಿಗೆ ತುಪ್ಪ ಬಡಿ ಅಂತ ಕೆಲಸ ಮಾಡಿ 25 ದಿನ ಮುಂದೆ ತೋರಿಸಿ ನಮ್ಮಲ್ಲಿರುವಂಥ ಹಕ್ಕುಗಳನ್ನು, ಆಮೇಲೆ ಈ ಒಂದು ಯೋಜನೆಯ ಈ ಕಾನೂನಿನ ಒಂದು ಹೆಸರು ಬದಲಾವಣೆ, ಆಮೇಲೆ ಸರ್ಕಾರದ ಮೇಲೆ ಹೊಣೆ ಆಗಬಾರ್ದಂತ ಅವರು ಕೇವಲ 60% ಅಷ್ಟು ಅನುದಾನ ಅವ್ರು ಕೊಟ್ಟು ರಾಜ್ಯ ಸರ್ಕಾರದವರು 40% ಅನುದಾನ ಕೊಡಲಿ ಅಂತ ಹೇಳ್ತಾರೆ. ಈಗ ರಾಜ್ಯ ಸರ್ಕಾರ ಉದ್ಲಿ ಸಲ್ಕೆಯನ್ನು ನಮ್ಗೆ 10% ಕೂಡ ಅಂತ ವೆಚ್ಚನೇ ತೆಗೆದು ಹಾಕಿದೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಇದು ದುಡಿಯುವ ಜನರ ಮೇಲೆ ಇವತ್ತು ದೊಡ್ಡದಾಗಿರ್ತಕ್ಕಂಥದ್ದು ಬರೆಯನ್ನು ಇವತ್ತು ಹೇಳಿದ್ದಾರೆ. ಅವ್ರನ್ನ ಬೀದಿ ಪಾಲು ಮಾಡಲಿಕ್ಕಾಗಿ ಇವತ್ತು ವಿಶೇಷವಾಗಿ BJP ಸರ್ಕಾರಕ್ಕೆ ಗಾಂಧೀಜಿಯವರ ಮೇಲೆ ಎಷ್ಟು ದ್ವೇಷ ಇದೆಯೋ ಅಷ್ಟೇ ದ್ವೇಷ ಬಡ ಜನರ ಮೇಲೂ ಕೂಡ ಇದೆ ಅನ್ನೋದನ್ನು ಇದ್ರ ಮೂಲಕ ಇವತ್ತು ಅವರು ಸಾಬೀತು ಮಾಡಿದ್ದಾರೆ. ಇವತ್ತು ಸಾಂಕೇತಿಕವಾಗಿ ಹೋರಾಟವನ್ನು ಆರಂಭ ಮಾಡಿದ್ದೇವೆ. ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನು ವಾಪಸ್ ತಗೊಳ್ಳದೆ ಹೋದರೆ ಮುಂದೆ ರಾಜ್ಯದಲ್ಲಿ ತೀವ್ರ ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ನಾವು ಮಾಡಲಿಕ್ಕೆ ಮುಂದಾಗ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮಗೀಗ 200 ಕೆಲಸ ಬೇಕು, ಪೇಮೆಂಟ್ ಜಾಸ್ತಿ ಆಗ್ಬೇಕು.
ಅಲ್ಲಿ ಮಟ್ಟ ನಾವು ಹೋರಾಟ ಮಾತ್ರ ಬಿಡಲ್ಲ, ಹೋರಾಟ ಮಾತ್ರ ಈಗ ಕಂಟಿನ್ಯೂ ಇದೆ ಇರ್ತೈತಿ. ಅವ್ರು ಓಟ್ ನಮ್ಗೆ ಎಲ್ಲ ಸರಿ ಆಗೈತೆಪ್ಪ ನಿಮ್ಗೆಲ್ಲ ನಿಮ್ ಜೈಸೈತಿ ಅಂದಾಗ ನಾವು ಹೋರಾಟ ಬಿಡೋರು. ಇವರು ವಲಸೆ ಹೋಗೋದನ್ನ ಮತ್ತೆ ಸ್ಟಾರ್ಟ್ ಮಾಡ್ತಿದ್ರೆ ನಮ್ಮ ಜನ ಮತ್ತೆ ವಲಸೆ ಹೋಗೋದನ್ನ ತಡೆ ಹಿಡಿಬೇಕಂದ್ರೆ ತುಂಬಾ ಕಷ್ಟ ಆಗತಿ. ಇದಕ್ಕೆ ನೀವು ವಲಸೆ ಹೋಗದಂಗ ತಡೆ ಹಿಡಿಬೇಕು ಅಂತ ಹೇಳಂದು ನಾವು ಇಲ್ಲಿಂದ ಹಿಡಿದು ದಿಲ್ಲಿವರೆಗಾದ್ರೂ ನಾವು ಹೋರಾಟ ಮಾಡಕ ತಯಾರಿದ್ದೀವಿ. ಇಲ್ಲಿ ಹೋರಾಟ ಇಷ್ಟಕ್ಕೆ ಮುಗಿಸಲ್ಲ, ಇನ್ನೂ ಇದ್ರ ಹೆಚ್ಚಿನ ಪ್ರಮಾಣದಾಗಿ ನಾವು ಹೋರಾಟವನ್ನ ಮಾಡ್ತೀವಿ. ಅದ್ರ ಜೊತೆಗೆ ಗ್ರಾಮ ಪಂಚಾಯತಿಗಳಲ್ಲಿ ಗ್ರಾಮ ಸಭೆಗಳಲ್ಲಿ ನಾವೆಲ್ಲ ಕೂಲಿ ಕಾರ್ಮಿಕರು ಭಾಗವಹಿಸಿ ಕ್ರಿಯಾ ಯೋಜನೆಯಲ್ಲಿ ಕಾಮಗಾರಗಳನ್ನು ಸೇರಿಸುವಂಥ ಪಟ್ಟಿ ಮಾಡ್ತೀವಿ. ಬಟ್ ಅದು ಸರ್ಕಾರ ಈ ಒಂದು ಕಾನೂನು ತಂದು ರದ್ದು ಮಾಡಿದೆ, ಅದನ್ನು ರದ್ದು ಮಾಡಿದೆ. ಗ್ರಾಮ ಪಂಚಾಯತಿಗಳ ಅಸ್ತಿತ್ವವನ್ನು ಅಳಿಸಾಕಲಿಕ್ಕೆ ಒಂದು ಹುನ್ನಾರ ಹೂಡಿ ಈ ಒಂದು ಬ್ರಿಟಿಷ್ ಸರ್ಕಾರಕ್ಕಿಂತ ಹೆಚ್ಚಿನ ದೌರ್ಜನ್ಯ ನಮ್ಮ ಮೇಲೆ ಮಾಡ್ತಾ ಇದೆ ಒಂದು ಕೇಂದ್ರ ಸರ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.